Never take this type of risk. Take a showroom car, just 50% investment. ಬ್ಯಾಂಕ್ನವರು ಈ ರೀಲ್ ನ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಈಗ ಸೇವ್ ಮಾಡ್ಕೊಳ್ರಿ. ಏನಪ್ಪಾ ಟ್ಯಾಕ್ಸ್ ಕನ್ಸಲ್ಟೆಂಟ್ ಬಿಟ್ಟು ಕಾರ್ ಸೇಲ್ ಮಾಡಾಕತ್ತೀನಿ ಅನ್ಕೊಂಡ್ರಿ, ಕಾರ್ ಸೇಲ್ ಮಾಡಾಕತ್ತಿಲ್ಲ, ಕಾರ್ನ ಹೆಂಗ್ ಪರ್ಚೇಸ್ ಮಾಡ್ಬೇಕನ್ನೋ ಫೈನಾನ್ಷಿಯಲ್ ಪ್ಲಾನಿಂಗ್ ಹೇಳ್ಕೊಡಾತೀನಿ. ಹೌದು ನಿಜ, ನೀವೇನ್ ಕೇಳ್ತಿದ್ದೀರಲ್ಲ ಇದು ನಿಜ. ಹೊಸ ಶೋರೂಮ್ ಕಾರನ್ನ ನೀವು 50% ಇನ್ವೆಸ್ಟ್ ಮಾಡಿ ಪರ್ಚೇಸ್ ಮಾಡಬಹುದು. ಇಂಡಿಯಾದಾಗ ಒಂದು ಮಿಡ್ ಕ್ಲಾಸ್ ಫ್ಯಾಮಿಲಿ ಒಂದು ಕಾರ್ ಪರ್ಚೇಸ್ ಮಾಡ್ಬೇಕಂತ ಬಹಳ ಒಂದು ಕನಸು ಇರ್ತದೆ. ಈಗ ಒಂದು ಕಾರ್ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಯಾವ್ಯಾವ ಆಪ್ಷನ್ ಯೂಸ್ ಮಾಡ್ತಾರ? Everyone who's planning to buy a new car never make this biggest mistake. Imagine you have a 15 lakh rupees. You have a planning to buy a new car worth rupees 15 lakh. There are three options. You pay full 15 lakh upfront, no loan, no EMI, but your bank balance is zero. Your money is stuck in the car, which losing its value every year. Option 2. You take a bank loan and paying monthly EMI. You paying additional 5 lakhs in the form of interest. Option 3. You using your entire saving money to buy a car. In this situation, it will takes 15 to 20 years time until the car value is significantly increase. Otherwise, you take option 4, that is advance EMI system. ಇದು ಅಡ್ವಾನ್ಸ್ EMI ಕನ್ಫ್ಯೂಸ್ ಆದ್ರೇನ? ಕನ್ಫ್ಯೂಸ್ ಆಗ್ಬಿಟ್ಟು ಕರೆಕ್ಟ್ ಆಗಿ ಕೇಳ್ಕೊಡ್ರಿ. ಬ್ಯಾಂಕ್ ಲೋನ್ ತಗೊಂಡ್ರೆ ಫಸ್ಟ್ ಕಾರ್ ಬರುತ್ತೆ, ಆಮೇಲೆ EMI ತುಂಬಬೇಕು. ಅಡ್ವಾನ್ಸ್ EMI ಒಳಗ ಫಸ್ಟ್ EMI ತುಂಬಬೇಕು, ಆಮೇಲೆ ಕಾರ್ ಬರುತ್ತೆ. ಬ್ಯಾಂಕ್ ಲೋನ್ ತಗೊಂಡ್ರೆ ಅಂದಾಜು 24,900 ನಾವು ಪ್ರತಿ ತಿಂಗಳು EMI ರೂಪದಾಗ ತುಂಬಬೇಕಾಗತ್ತೆ. ಬಟ್ ಅಡ್ವಾನ್ಸ್ EMI ಒಳಗ ಓನ್ಲಿ 9,000 ನಾವು ಇನ್ವೆಸ್ಟ್ ಮಾಡಿ 7 ಇಯರ್ಸ್ನಾಗ ಕಾರ್ ತಗೊಳ್ಬಹುದು. ಇನ್ನು ಲೋ ಕ್ಲಾಸ್ನವರು ಕಾರ್ ಬಗ್ಗೆ ತಲೆನೇ ಕೆಡಿಸ್ಕೊಳಂಗಿಲ್ಲ. ಹೈ ಕ್ಲಾಸ್ನವರು ಅವ್ರ ಹತ್ರ ದುಡ್ಡು ಇರುತ್ತೆ, ಆರಾಮಾಗಿ ಕಾರ್ ತಗೊಳ್ತಾರೆ. ಇನ್ನು ಮಿಡ್ ಕ್ಲಾಸ್ನವರು ಕಾರ್ ತಗೋಬೇಕಂತ ಮನಸ್ಸಿರುತ್ತೆ, ಬಟ್ ಸಫಿಶಿಯಂಟ್ ಫಂಡ್ ಇರಂಗಿಲ್ಲ. ಈ ಒಂದು ಪ್ಲಾನ್ ಮಿಡ್ ಕ್ಲಾಸ್ ಫ್ಯಾಮಿಲಿಗೆ ಹೇಳಿ ಮಾಡಿಸಿದ್ದು. ಒಂದು ವರದಿ ಪ್ರಕಾರ ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ ಒಳಗ ಸ್ಮಾಲ್ ಕ್ಯಾಪ್ ಲಾಸ್ಟ್ 5 ಇಯರ್ಸ್ ಒಳಗ 20 to 25% ರಿಟರ್ನ್ ಕೊಟ್ಟೈತಿ. ಮಿಡ್ ಕ್ಯಾಪ್ 15 to 20% ರಿಟರ್ನ್ ಕೊಟ್ಟೈತಿ. ಇನ್ನ ಲಾರ್ಜ್ ಕ್ಯಾಪ್ 12 to 18% ರಿಟರ್ನ್ ಕೊಟ್ಟೈತಿ. ಇದಕ್ಕಾಗಿ ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡ್ರಿ, ಒಂದು ಚಲೋ ಮ್ಯೂಚುವಲ್ ಫಂಡ್ ನಾಗ ಇನ್ವೆಸ್ಟ್ಮೆಂಟ್ ಮಾಡ್ರಿ. ಇಲ್ಲ ಅಂದ್ರೆ ನಮ್ಮ ಹತ್ರ ಇರೋ ಸೆಬಿ ಸರ್ಟಿಫೈಡ್ ರಿಸರ್ಚ್ ಅನಲಿಸ್ಟ್ ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಯಾವ ಒಂದು ಮ್ಯೂಚುವಲ್ ಫಂಡ್ ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ತಿಳ್ಕೊಬಹುದು. ಪ್ರತಿ ತಿಂಗಳು 9,000 ಹಂಗ 7 ವರ್ಷ ಇನ್ವೆಸ್ಟ್ ಮಾಡಿದ್ರೆ ಟೋಟಲ್ ಇನ್ವೆಸ್ಟ್ಮೆಂಟ್ 7,56,000 ರೂಪೀಸ್ ಆಗುತ್ತೆ. ನಾವು ಜಸ್ಟ್ 18% CAGR ಕ್ಯಾಲ್ಕುಲೇಟ್ ಮಾಡಿದ್ರೆ ಇದರ ಮಾರ್ಕೆಟ್ ವ್ಯಾಲ್ಯೂ 15,50,000 ಆಗುತ್ತೆ. ಈ ಒಂದು ಅಮೌಂಟ್ ಅನ್ನ ಯೂಸ್ ಮಾಡಿಕೊಂಡು ನೀವು ಹೊಸ ಕಾರ್ ಅನ್ನ ಪರ್ಚೇಸ್ ಮಾಡಬಹುದು. ನೀವು ಕಾರ್ ಅಂತ ಕಮೆಂಟ್ ಮಾಡ್ರಿ, ಇದ್ರ ಸಂಬಂಧಪಟ್ಟಂಗ ಡಿಟೇಲ್ ವರ್ಕ್ ಶೀಟ್ ಅನ್ನ ನಾನು ಕಳಿಸ್ಕೊಡ್ತೀನಿ. ಇದ್ರೊಳಗ ನೀವು ಎಷ್ಟು ವ್ಯಾಲ್ಯೂದು ಕಾರ್ ಪರ್ಚೇಸ್ ಮಾಡಬೇಕಾಗತ್ತೆ, ಎಷ್ಟು ವ್ಯಾಲ್ಯೂದ್ದು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಲೋನ್ ತಗೊಂಡ್ರೆ ಎಷ್ಟು ಇಂಟ್ರೆಸ್ಟ್ ಕಟ್ತೀರಿ ನೀವು, ಈ ಒಂದು ಪ್ರತಿಯೊಂದು ವಿಷಯದ ಮಾಹಿತಿ ನಿಮ್ಗೆ ತಿಳಿದಿದೆ. ಈ ಅಡ್ವಾನ್ಸ್ EMI ಬಗ್ಗೆ ನೀವು ಕೇಳಿದಾಗ ನಿಮ್ಮ ಮೈಂಡ್ ಅಲ್ಲಿ ಬಹಳಷ್ಟು ಡೌಟ್ಸ್ ಗಳು ಬರ್ತಾವ. ಈಗ ಅಡ್ವಾನ್ಸ್ EMI ನ ನೀವು ಇನ್ವೆಸ್ಟ್ ಮಾಡ್ರಿ ಅಂತ ಹೇಳತ್ತೀರಿ, 7 ವರ್ಷ ಆದ್ಮೇಲೆ ಅದು ಇನ್ಕ್ರೀಸ್ ಆಗ್ಲಿಲ್ಲ ಅಂದ್ರೆ? ನಾನು ಅದಕ್ಕೆ ಹೇಳಿದೆ, ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಹೇಳಿ ಮಾಡಿಸಿದ್ದು. 7 ವರ್ಷದ ನಂತರ ಇನ್ವೆಸ್ಟ್ಮೆಂಟ್ ಡಬಲ್ ಆಗಲಿಲ್ಲ ಅಂದ್ರೆ ಡಬಲ್ ಆಗೋ ಮಟ್ಟ ಕಾಯ್ತೀವಿ, ಆದ್ರೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಮಾತ್ರ ಪೇಮೆಂಟ್ ಮಾಡಲ್ಲ. ಶೇರ್ ಮಾರ್ಕೆಟ್ ಲಾಸ್ ಆಗ್ಬಹುದು, ಬಟ್ ಅದು ಪರ್ಮನೆಂಟ್ ಇರಂಗಿಲ್ಲ. ಮತ್ತೆ ರಿಕವರಿ ಆಗಿ ಪ್ರಾಫಿಟ್ ಬಂದ ಬರುತ್ತೆ. ಇವಾಗಲ್ಲ, ಶೇರ್ ಮಾರ್ಕೆಟ್ ಸ್ಟಾರ್ಟ್ ಆದಾಗಿಂದ ನಡ್ಕೊಂಡ್ ಬಂದ ದಾರಿ ಇದು. 7 ವರ್ಷದ ನಂತರ ಕಾರ್ ರೇಟ್ ಇನ್ಕ್ರೀಸ್ ಆಗ್ಬಹುದು, ಬಟ್ ಮ್ಯಾನೇಜ್ ಮಾಡೋಷ್ಟು ಇರುತ್ತೆ. ಬ್ಯಾಂಕ್ ಲೋನ್ ತಗೊಂಡ್ರೆ ಫೈನಾನ್ಷಿಯಲ್ ಸ್ಟ್ರೆಸ್ ಆಗುತ್ತೆ, ಕಂಪಲ್ಸರಿ EMI ಪೇಮೆಂಟ್ ಮಾಡ್ಬೇಕಾಗತ್ತೆ. ಅಡ್ವಾನ್ಸ್ EMI ಒಳಗ ನಿಮ್ ಕಡೆ ದುಡ್ಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ರಿ, ಅಥವಾ ಮುಂದಿನ ವರ್ಷಗಳಲ್ಲಿ ಅದನ್ನ ಇನ್ಕ್ರೀಸ್ ಮಾಡಬಹುದು. ಬ್ಯಾಂಕ್ ಲೋನ್ ಒಳಗ ಇಂಟ್ರೆಸ್ಟ್ ಅಂತೇಳಿ ಎಕ್ಸ್ಟ್ರಾ ಪೇಮೆಂಟ್ ಮಾಡ್ತೀವಿ. ಅಡ್ವಾನ್ಸ್ EMI ಒಳಗ ಪ್ರಾಫಿಟ್ ಆಗ ಕಾರ್ ಪರ್ಚೇಸ್ ಮಾಡ್ತೀವಿ. ನಾವು ಜಸ್ಟ್ 18% CAGR ಕ್ಯಾಲ್ಕುಲೇಟ್ ಮಾಡಿ ಇನ್ವೆಸ್ಟ್ಮೆಂಟ್ ಎಷ್ಟಾಗತ್ತಂತ ತಿಳಿಸಿದ್ವಿ, ಬಟ್ ಇದು ಜಾಸ್ತಿನೂ ಆಗ್ಬೋದು. ನೀವು ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಒಳಗ 20 to 25% ಬಂದೈತಿ. ಫೈನಲಿ ನಾವು ಮಿಡ್ಲ್ ಕ್ಲಾಸ್ನವರು ಇವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡೋದು ಕಲ್ತಿರ್ತೀವಿ. ಶೇರ್ ಮಾರ್ಕೆಟ್ ದಿವಾಳಿ ಆಗ್ಬೇಕಂತ ಹೇಳಿದ್ರೆ ನಮ್ಮ ಭಾರತ ದಿವಾಳಿ ಆಗ್ಬೇಕಾಗತ್ತ. ನಮ್ಮ ಭಾರತ ದಿವಾಳಿ ಆಗಲು ಸಾಧ್ಯವೇ ಇಲ್ಲ, ಮತ್ತು ನಾವು ಭಾರತೀಯರು ನಮ್ಮ ದೇಶನ ದಿವಾಳಿ ಆಗಲು ಬಿಡೋದಿಲ್ಲ. ನೋಡಿದ್ರಲ್ಲ ಮಿತ್ರರೇ, ನಾವು ಅಡ್ವಾನ್ಸ್ EMI ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ 50% ಇನ್ವೆಸ್ಟ್ಮೆಂಟ್ ಮಾಡಿ ಹೊಸ ಕಾರನ್ನ ಪರ್ಚೇಸ್ ಮಾಡಬಹುದು ಅಂತ. ಈಗ ಬ್ಯಾಂಕ್ ಲೋನ್ ಮಾಡಬೇಕು ಅಥವಾ ಅಡ್ವಾನ್ಸ್ EMI ಆಪ್ಷನ್ ನ ತಗೋಬೇಕು, ಇದು ವಿಚಾರ ನಿಮಗೆ ಬಿಟ್ಟಿದ್ದು. ನಾನಂತರೂ ಅಡ್ವಾನ್ಸ್ EMI ಆಪ್ಷನ್ ನ ಯೂಸ್ ಮಾಡಿಕೊಂಡು ಕಾರ್ ತಗೋಬೇಕಂತ ಡಿಸೈಡ್ ಮಾಡಿದೀನಿ. ನೀವೇನ್ ಮಾಡಿದಿರಿ ಕಮೆಂಟ್ ಮುಖಾಂತರ ಹೇಳ್ರಿ. ಜನವರಿ 26 ಗಣರಾಜ್ಯೋತ್ಸವದಂದು ಹೊಸ ಇಂಟ್ರೆಸ್ಟಿಂಗ್ ಅಂಡ್ ಯೂಸ್ಫುಲ್ ವಿಡಿಯೋನ ತರ್ತಿದೀವಿ. ಕಾರ್ ಅಂತೂ ಪರ್ಚೇಸ್ ಮಾಡಿದ್ವಿ, ಕಾರ್ ಮೇಲೆ ಟ್ಯಾಕ್ಸ್ ಕೊಟ್ಟಿರ್ತೀವಿ, ಅದನ್ನ ಹೆಂಗ್ ರಿಫಂಡ್ ಮಾಡ್ಕೊಳ್ಳೋದು. ಎಷ್ಟೋ ಜನ ನಮ್ಮ ಇಂಡಿಯನ್ಸ್ಗೆ ಕಾರ್ ಮೇಲೆ ಕೊಟ್ಟಂತ ಟ್ಯಾಕ್ಸ್ ಅನ್ನ ರಿಫಂಡ್ ಮಾಡೋದು ಗೊತ್ತಿಲ್ಲ. ಆ ಒಂದು ರಿಫಂಡ್ ಮಾಡೋ ಪ್ರೊಸೆಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೇವಂತ ಈ ವಿಡಿಯೋನ ತಪ್ಪದೆ ನೋಡ್ರಿ. ಟ್ಯಾಕ್ಸ್ ಕ್ರಾಫ್ಟ್ ಸರ್ವಿಸ್ ಪೇಜ್ ಅನ್ನ ಫಾಲೋ ಮಾಡೋದು ಬರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.